ಕೆಲವೊಂದು ಚಾಟ್ಸ್ನ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ಯಾರು ಬೇಕಾದರೂ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು. ಅಂಥದ್ದೊಂದು ಚಾಟ್ ಮಾಡೋಣ ಇವತ್ತು. ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ದ ರಿಧೀಸ್ ರೆಸಿಪೀಸ್. ಮೊದಲಿಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, 3-4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ನೆಕ್ಸ್ಟ್ ಬ್ಯಾಚ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ವಲ್ಪ ರುಬ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಪುದೀನ ಕೊತ್ತಂಬರಿ ಜೊತೆಯಲ್ಲಿ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಕಪ್ಪು ಉಪ್ಪು, ಒಂದು 1/4 ಚಮಚದಷ್ಟು ಸಾದಾ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಬೇಕಾದರೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳೋಣ ಇದನ್ನು. ಇವಾಗ ಪುದೀನ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಯಲ್ಲಿ ಒಂದು 1/4 ಕಪ್ನಷ್ಟು ಅಥವಾ ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆಪಪ್ಪು ಹಾಕ್ಕೊಂಡು ಎಲ್ಲ ಒಂದು ಸಲ ರುಬ್ಕೊಳ್ಳೋಣ. ಈ ರೀತಿ ಕಡಲೆಪಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೀರೊಂದು ಕಡೆ ಸೊಪ್ಪೊಂದು ಕಡೆ ಹೋಗಲ್ಲ, ಚಟ್ನಿ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನಿಂಬೆ ರಸ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಅನುಸಾರವಾಗಿ ಇನ್ನು ಸ್ವಲ್ಪ ಬೇಕಾದರೆ, ನಂಗೆ ಸ್ವಲ್ಪ ಕಡಿಮೆ ಅನಿಸ್ತು, ಇನ್ನೊಂದು ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಇದ್ರ ಜೊತೆಲೆ ನಾನೊಂದು ಸ್ವಲ್ಪ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಟೊಮೆಟೊ ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಹೆಚ್ಕೊಂಡು. ಇದು ಹಪ್ಪಳ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಮಿಕ್ಸ್ ಮಾಡಿರೋಂಥ ಹಪ್ಪಳ. ಇದು ಮನೆಯಲ್ಲೇ ಮಾಡಿರೋದು. ಇದು ರೆಡಿಮೇಡ್ ಕೂಡ ಸಿಗುತ್ತೆ. ಬರೋ ರೆಸಿಪೀಸಲ್ಲಿ ಮುಂದೆ ಇನ್ನೂ ವೀಡಿಯೋಸಲ್ಲಿ ನಾನು ನಿಮ್ಗೆ ಈ ರೆಸಿಪಿ ಕೂಡ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಮುಂದೆ ಈ ಥರ ಹಪ್ಪಳ ಇನ್ನೂ ತುಂಬ ರೆಸಿಪೀಸ್ ಎಲ್ಲ ಹೇಳ್ಕೊಡ್ತೀನಿ. ಈ ಹಪ್ಪಳನ ಈ ರೀತಿ ಬೆಂಕಿ ಮೇಲೆ ಸುಟ್ಕೊಳ್ಬೇಕು. ಉಲ್ಟಾ ಒಂದ್ಸಲ ಹಿಂಗೆ ಸೀದಾ ಮಾಡಿಕೊಂಡ್ರೆ ಹಪ್ಪಳ ಸುಟ್ಕೊಳ್ಬೋದು. ಈ ಥರ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆಗೆ ಹಾಕ್ಕೊಂಡಿದ್ದು ಹಪ್ಪಳ ಏನಂದರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಈ ಥರದ ಹಪ್ಪಳ ಇದು ತುಂಬ ತೆಳ್ಳಗೆ ಲಟ್ಸಿದ್ದೀವಲ್ಲ, ಹಾಗಾಗಿ ಇದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಬೆಂಕಿ ಮೇಲೆ ಸುಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದಾದ್ಮೇಲೆ ಈಗ ಪಾಪಡ್ ಮಸಾಲ ಮಾಡ್ಕೊಳ್ಳೋಣ. ತುಂಬ ಸಿಂಪಲಾಗಿ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಈಗ ಈ ಪಾಪಡ್ ಸುಟ್ಕೊಂಡಿದ್ವಲ್ಲ, ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪ ಸವರ್ಕೊಳ್ಳೋದ್ರಿಂದ ಇದು ಬೇಗ ಸಾಫ್ಟ್ ಆಗಲ್ಲ ಅಂತ ಅಷ್ಟೇ, ಕ್ರಂಚಿನೆಸ್ ಹಾಗೆ ಇರುತ್ತೆ ಅಂತ. ಇಲ್ಲ ನಾವು ತರಕಾರಿ ಎಲ್ಲ ಹಾಕಿದಾಗ ಸ್ವಲ್ಪ ಬೇಗ ಸಾಫ್ಟ್ ಆಗಿಬಿಟ್ರೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ಮೇಲೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಪೂರ್ತಿ ಪಾಪಡ್ ಮೇಲೆ ಎಲ್ಲೂ ಬಿಡ್ದಿರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆನಾ? ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಸರಿಯಾಗಿ ಹಾಕ್ಕೊಂಡಿರಿ, ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡಿರಿ. ಯಾಕೆಂದರೆ ತರಕಾರಿಗೆಲ್ಲ ನಾವೇನು ಉಪ್ಪು ಹಾಕ್ಕೊಂಡಿಲ್ಲ, ಉಪ್ಪಿರೋದೆಲ್ಲ ಚಟ್ನಿಯಲ್ಲಿ ಮತ್ತು ಹಪ್ಪಳದಲ್ಲಿ, ಅದಕ್ಕೋಸ್ಕರ ಉಪ್ಪು ಒಂದು ಸ್ವಲ್ಪ ಸರಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಪುದೀನ ಚಟ್ನಿ ಹಾಕ್ಕೊಂಡಿದ್ದಾದಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಪ್ಪಳದ್ದು ಕ್ರಿಸ್ಪಿನೆಸ್ಸು, ಈ ವೆಜಿಟೇಬಲ್ಸ್ದು ಕ್ರಂಚಿನೆಸ್ ಇರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ ಈ ಪಾಪಡ್ ಮಸಾಲ. ಇನ್ನೇನು ಬೇಸಿಗೆ ಬರ್ತಾ ಇದೆ, ಮಕ್ಕಳು ಮನೇಲಿ ಇರ್ತಾರಲ್ಲ, ಯಾವಾಗಲಾದರೂ ಏನಾದರೂ ಕೇಳ್ತಾ ಇರ್ತಾರೆ. ಅವ್ರಿಗೆ 24 ಅವರ್ಸ್ ಮನೇಲಿ ಇದ್ದಾಗಂತೂ ಏನಾದರೂ ಬೇಕಾಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಥರ ಬೇಗ ಸಿಂಪಲಾಗಿ ಮಾಡ್ಕೊಳ್ಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಎಲ್ಲ ಕಡೆ ಹಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂತ ನನ್ನ ಮನೇಲಿ ನನ್ನ ಮಗಳು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿವರೆಗೂ ರೆಸಿಪಿ. ಇದ್ರ ಮುಂದೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ಎಳ್ಳು ಹುರಿದಿಟ್ಕೊಂಡಿದ್ದೆ, ಆ ಎಳ್ಳನ್ನ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಅಥವಾ ಬಾದಾಮಿ ಕುಟ್ಟಿ ಇಟ್ಕೊಳ್ಬೋದು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರದ್ದು ಸ್ವಲ್ಪ ಕ್ರಂಚಿನೆಸ್ ಇರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ ಅಂತ. ಆ್ಯಕ್ಚುಲಿ ಯಾರೂ ಹಾಕಲ್ಲ, ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಹಾಗಾದರೂ ಸ್ವಲ್ಪ ಎಳ್ಳು ತಿಂತಾರೆ ಅಂತ ಅಷ್ಟೇ. ಎಳ್ಳು ಬಾದಾಮಿ ಎಲ್ಲ ಮೇಲ್ಗಡೆ ಹಾಕಿದ್ದೀವಲ್ಲ, ಅದ್ರ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಜೊತೆಯಲ್ಲಿ. ಇವಾಗ ಪಾಪಡ್ ಮಸಾಲ ಆಲ್ಮೋಸ್ಟ್ ರೆಡಿ. ಸರ್ವ್ ಮಾಡೋಕ್ಕೆ ನೋಡಿ ಎಷ್ಟು ರುಚಿಯಾಗಿದೆ. ನೋಡೋಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿದೆಲ್ಲ. ನಮ್ಮ ಮನೇಲಿ ಈ ಥರ ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿರೋ ನನ್ನ ಮಕ್ಳಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ, ಅಮ್ಮ ಇವತ್ತೇನೋ ಮಾಡ್ತಾ ಇದ್ದಾರೆ ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ಇದೇ ರೀತಿ ಪಾಪಡ್ ಮಸಾಲ ಮನೇಲಿ ಟ್ರೈ ಮಾಡೋದಾದರೆ ಯಾವ ಹಪ್ಪಳದ ಮೇಲೆ ಬೇಕಾದರೂ ಈ ರೀತಿ ಮಾಡ್ಬೋದು. ನೀವು ಪಾಪಡ್ ಮಸಾಲ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.